ರಾಜ್ಯದಲ್ಲಿ ಮುಂದುವರಿದ ಡಿನ್ನರ್ ಪಾಲಿಟಿಕ್ಸ್. ಹಿರಿಯ ಸಚಿವರಿಗೆ ಔತಣಕೂಟ ನೀಡಲಿರುವಂತಹ ಸಿಎಂ ಮಾರ್ಚ್ 16ರಂದು ಡಿನ್ನರ್ ಪಾರ್ಟಿ ಆಯೋಜನೆ. ಸಂಪುಟದ 15 ಪ್ರಮುಖ ಸಚಿವರಿಗೆ ಔತಣಕೂಟ. ಇದೇ ವೇಳೆ ಒಳ ಮೀಸಲಾತಿ ಕುರಿತು ಚರ್ಚೆ ನಡೆಸುವಂತಹ ಸಾಧ್ಯತೆ ಸಹ ಇದೆ. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಹೀಗಾಗಿ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾದಂತಹ ಸಿಎಂ. ಹಾಗಾಗಿ ಔತಣಕೂಟ ಡಿನ್ನರ್ ಅನ್ನೋದು ಸುಮ್ಮನೆ ತಾತ್ಕಾಲಿಕವಾಗಿ ಕಾಲ್ಪನಿಕ ಅಷ್ಟೇ. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ವಿಶ್ವಾಸಕ್ಕೆ ತೆಗೆದುಕೊಂಡಂತಹ ಸಮಸ್ಯೆ ಬಗೆಹರಿಸುವಂತಹ ಪ್ರಯತ್ನ ಕೂಡ ಆಗುತ್ತೆ. ಇದೇ ವೇಳೆ ಸಂಪುಟ ಪುನರ್ರಚನೆ ಕುರಿತು ಚರ್ಚೆಯನ್ನ ನಡೆಸಬಹುದಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಯಾವಾಗ KN ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಅದೊಂದು ಮಾತು ಅಲ್ಲಿಂದ ಇಲ್ಲಿವರೆಗೂ ಸಹ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನ ಜೊತೆಗೆ ಸಂಚಲನವನ್ನು ಸಹ ಸೃಷ್ಟಿ ಮಾಡ್ತಾ ಇದೆ. ಸಾಕಷ್ಟು ಬಾರಿ ಸಹ ಈ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಹೆಚ್ಚಾಗ್ತಾನೆ ಇದೆ. ಯಾವಾಗ ಬೆಳಗಾವಿ ಅಧಿವೇಶನದೆಲ್ಲ ಶುರುವಾಯಿತು ಅವಾಗಿನಿಂದನೂ ಸಹ ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಲಂಚ್ ಪಾಲಿಟಿಕ್ಸು ಇದೆಲ್ಲ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟದ ನಡುವೆ, ಪಟ್ಟದ ಆಟದ ನಡುವೆ ಜಾಸ್ತಿ ಆಗ್ತಾನೆ ಇದೆ. ಸಂಪುಟದ 15 ಪ್ರಮುಖ ಸಚಿವರಿಗೆ ಔತಣಕೂಟವನ್ನು ಏರ್ಪಡಿಸಿರುವಂಥದ್ದು. ಇದೇ ವೇಳೆ ಒಳ ಮೀಸಲಾತಿ ಕುರಿತು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಯಾರೆಲ್ಲ ನಾಯಕರುಗಳು ಭಾಗಿಯಾಗಬಹುದು, ಏನೆಲ್ಲ ಚರ್ಚೆಗಳು ಆಗಬಹುದು, ಇದೇ ವೇಳೆ ಸಂಪುಟ ಪುನರ್ರಚನೆ ಕುರಿತು ಚರ್ಚೆಗಳು ಆಗಬಹುದಾ ಎನ್ನುವಂತಹ ಪ್ರಶ್ನೆಗಳು ಸಹ ಉದ್ಭವ ಆಗ್ತಾ ಇದೆ. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ, ವಿಶ್ವಾಸಕ್ಕೆ ತೆಗೆದುಕೊಂಡಂತಹ ಸಮಸ್ಯೆ ಬಗೆಹರಿಸುವಂತಹ ಪ್ರಯತ್ನ ಸಹ ನಡೆಯುತ್ತೆ. ಸಾಕಷ್ಟು ಚರ್ಚೆಗಳು ಸಹ ಆಗಬಹುದು.